ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ರಿಟ್ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಕಲಬುರಗಿ ಹೈಕೋರ್ಟ್ ಪೀಠ ಅಕ್ಟೋಬರ್ 30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಕೊಟ್ಟಿದೆ. ಬಟ್ ಒಂದಿಷ್ಟು ನಿರ್ದೇಶನಗಳನ್ನ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನೀಡಿದೆ. ಅದೇನು ಅಂದ್ರೆ ಸಂಘಟನೆಗಳ ಜೊತೆ ಅಕ್ಟೋಬರ್ 28ರಂದು ನೀವು ಶಾಂತಿ ಸಭೆಯನ್ನ ನಡೆಸಬೇಕು. ಅದರ ನಿರ್ಧಾರ ಏನು ಅನ್ನೋದನ್ನ ಹೈಕೋರ್ಟ್ಗೆ ತಿಳಿಸುವಂತಹ ಕೆಲಸ ಮಾಡಬೇಕು. ಅಕ್ಟೋಬರ್ 30ನೇ ತಾರೀಕು ಆ ಸಭೆಯ ನಿರ್ಧಾರವನ್ನ ನಮಗೆ ತಿಳಿಸಬೇಕು. ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಹೆಚ್ಚು ಎಳಿಲಿಕ್ಕೆ ಹೋಗಬೇಡಿ, ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯ ವಿಚಾರಣೆ. ನಿರ್ಧಾರ ಇನ್ನೂ ಆಗಿಲ್ಲ, ನಾವು ಅವರ ಅರ್ಜಿಯನ್ನ ತಿರಸ್ಕರಿಸಿಲ್ಲ, ಅದನ್ನ ಕಾಯ್ದಿರಿಸಿದ್ದೇವೆ ಅಂತ ಹೇಳಿ ಸರ್ಕಾರ ಕೋರ್ಟ್ಗೆ ಮಾಹಿತಿಯನ್ನ ನೀಡುವಂತಹ ಕೆಲಸ ಮಾಡ್ತು. ಇನ್ನು ಎಷ್ಟು ದಿನ ಸಮಯ ತಗೊಳ್ತೀರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೋರ್ಟ್ ಜಿಲ್ಲಾಡಳಿತಕ್ಕೆ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದೆ. ಯಾಕಂದ್ರೆ ಆರ್ಎಸ್ಎಸ್ ನವರು ನಮಗೆ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಮನವಿ ಸಲ್ಲಿಸಿದ್ದಾರೆ. ಪಥಸಂಚಲನದ ಮಾರ್ಗದೊಂದಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಆರ್ಎಸ್ಎಸ್ ಮಾಡಿದೆ. ಹೀಗಾಗಿ ಆರ್ಎಸ್ಎಸ್ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನ ಮಂಡಿಸಿದ್ರು. ಆ ಟೈಮ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಜಿ ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ಹಾಜರಾದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ನವೆಂಬರ್ 2ನೇ ತಾರೀಕು ನಡೆಯುತ್ತೋ ಇಲ್ವೋ ಅನ್ನುವಂಥ ಗೊಂದಲ ಇನ್ನೂ ಇದೆ. ಬಟ್ ಹೈಕೋರ್ಟ್ ಕೆಲವೊಂದಿಷ್ಟು ಸ್ಪಷ್ಟ ನಿರ್ದೇಶನಗಳನ್ನ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನೀಡಿರೋದು. ಏನೆಲ್ಲ ಆಯ್ತು ವಾದ ಪ್ರತಿವಾದ? ಇದೇ ಖಂಡಿತವಾಗಿ ಕೂಡ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿವಾದ ಸದ್ಯಕ್ಕೆ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ದಲಿತ ಪರ ಸಂಘಟನೆಗಳು ಕೂಡ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಕ್ಕಾಗಿ ಜಿಲ್ಲಾಡಳಿತಕ್ಕೆ ಅರ್ಜಿ ಕೂಡ ಸಲ್ಲಿಸಿದ್ರು. ಹೀಗಾಗಿ ಕಳೆದ ಬಾರಿಯೂ ಕೂಡ ದಲಿತ ಸಂಘಟನೆಗಳು ಅರ್ಜಿ ಸಲ್ಲಿಸುವ ಕಾರಣಕ್ಕಾಗಿ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ಇವತ್ತು ಕಲಬುರಗಿಯ ಹೈಕೋರ್ಟ್ನ ಹಾಲ್ ನಂಬರ್ 4ರಲ್ಲಿ MGS ಕಮಲ್ ಅವರ ಏಕಸದಸ್ಯ ಪೀಠದಲ್ಲಿ ನಡೆದಿರ್ತಕ್ಕಂಥ ವಿಚಾರಣೆಯಲ್ಲೂ ಕೂಡ ಸರ್ಕಾರಿ ಅಭಿಯೋಜಕರು ಮತ್ತೆ ಜಿಲ್ಲಾಡಳಿತ ಕೂಡ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರುವಂತದ್ದು ಏನಂದ್ರೆ 28ನೇ ತಾರೀಕು ಶಾಂತಿ ಸಭೆ ನಡೆಸಬೇಕು. ಶಾಂತಿ ಸಭೆ ನಡೆಸಿದ ನಂತರದಲ್ಲಿ ಎಲ್ಲವನ್ನ ಬಗೆಹರಿಸುವಂತ ಕೆಲಸ ಆಗಬೇಕು ಅನ್ನುವಂತ ಮೆಸೇಜ್ ಅನ್ನು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ವಿಚಾರಣೆ ಮತ್ತೆ ಇದೆ ಅಕ್ಟೋಬರ್ 30ಕ್ಕೆ ಮುಂದೂಡಿರುವಂತದ್ದು. ಯಾಕಂದ್ರೆ ಒಂದು ರೀತಿಯಿಂದ ಈ ಒಂದು ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ರೀತಿಯಿಂದ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆಗೆ ಕಳೆದ ಬಾರಿಯಷ್ಟು ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್ ಪಥಸಂಚಲನಕ್ಕಾಗಿ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಸಾಲು ದಲಿತ ಪರ ಸಂಘಟನೆಗಳು ಕೂಡ ಅಲ್ಲಿ ಅದೇ ನವೆಂಬರ್ 2ನೇ ತಾರೀಕಿನ ಅಲ್ಲಿ ನಮಗೂ ಕೂಡ ಪಥಸಂಚಲನೆಗೆ ಅವಕಾಶ ಕೊಡಬೇಕು, ಪ್ರತಿಭಟನೆ ಅವಕಾಶ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ಹೈಕೋರ್ಟ್ ನಲ್ಲೂ ಕೂಡ ಚರ್ಚೆ ನಡೆದಿರುವಂತ ಮತ್ತೆ ವಿಚಾರಣೆ 30ನೇ ತಾರೀಕು ಮುಂದೂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಇವತ್ತು ಎಜಿ ತಮ್ಮ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ತಮ್ಮ ವರದಿಯಲ್ಲಿ 2 ಅಭಿಪ್ರಾಯಗಳನ್ನ ನೀಡಿದ್ದಾರೆ ಅಂತ ತಿಳಿಸಿದ್ರು. ಅದೇನು ಅಂದ್ರೆ ಜನರಿಗೆ ತೊಂದರೆಯಾಗುವ ಬಗ್ಗೆ ಕಲಬುರಗಿ SP ವರದಿಯನ್ನ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಪಥಸಂಚಲನ ಆಗಿದ್ದೇ ಆದ್ರೆ ಪಥಸಂಚಲನ ಮಾರ್ಗದಲ್ಲಿ ಸಂಚಾರ ದಟ್ಟಣೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಸಂಘಟನೆಗಳಿಗೂ ಅನುಮತಿ ನೀಡದಂತೆ ವರದಿಯನ್ನ ನೀಡಲಾಗಿದೆ. ಪಥಸಂಚಲನ ಮಾರ್ಗದಲ್ಲಿ ಹೆಚ್ಚಿನ ಜನ ಸೇರುವಂತಹ ಸಾಧ್ಯತೆ ಇದೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪರಿಸ್ಥಿತಿ ಸಾಮಾನ್ಯವಾದ ನಂತರ ಪಥಸಂಚಲನಕ್ಕೆ ಸೂಕ್ತ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ. ಕೆಲ ವಾರಗಳ ಬಳಿಕ ಪಥಸಂಚಲನ ನಡೆಸುವುದು ಸೂಕ್ತ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆರ್ಎಸ್ಎಸ್ನವರ ಅರ್ಜಿಯನ್ನ ತಿರಸ್ಕರಿಸಿಲ್ಲ, ಬಾಕಿ ಇರಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರ ವಾದವನ್ನ ಮಂಡಿಸಿದಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡುತ್ತಾರೆ. ಆಗ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ, ಸರಿ ಹಾಗಿದ್ರೆ ಯಾವಾಗ ನೀವು ತೀರ್ಮಾನವನ್ನ ಕೈಗೊಳ್ತೀರಿ, ಯಾವಾಗ ನೀವು ನಿರ್ಧಾರವನ್ನ ಮಾಡ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡುತ್ತೆ. ಆಗ ಎಜಿ ಅವರು ಇಲ್ಲ 2 ವಾರಗಳ ಬಳಿಕ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾರೆ. ಜೊತೆಗೆ ನಾವು ಶಾಂತಿ ಸಭೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆಗ ಹೈಕೋರ್ಟ್ ನಿಮ್ಮ ಆಡಳಿತ ಸಾಮರ್ಥ್ಯ ಸಾಬೀತಿಗಿದು ಸಕಾಲ ಅಂತ ಹೇಳಿದೆ. ಅಂದ್ರೆ ಇಲ್ಲಿ ಹೈಕೋರ್ಟ್ ಹೇಳ್ತಾ ಇರೋದು, ನೀವು ಪಥಸಂಚಲನಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನೀವು ಕಾರಣಗಳನ್ನ ಹೇಳ್ತಾ ಇದ್ದೀರಿ, 2 ವಾರ ಕಳೀಲಿ ಅಂತ ಹೇಳ್ತಾ ಇದ್ದೀರಿ, ಸಮಯವನ್ನ ನೀವು ನಿಗದಿ ಮಾಡಬೇಕಾಗಿತ್ತು. ಇದು ನೀವು ಹೇಳ್ತಾ ಇರೋ ರೀತಿ ಸಿಕ್ಕಾಪಟ್ಟೆ ಎಳೆಯುವಂತಹ ಅಥವಾ ಡಿಲೇ ಮಾಡುವಂತಹ ವಿಚಾರ ಅಲ್ವೇ ಅಲ್ಲ. ಸರ್ಕಾರದ ಸಾಮರ್ಥ್ಯವನ್ನ ಸಾಬೀತು ಮಾಡೋದಕ್ಕೆ ಇರುವಂತಹ ಒಂದು ಅವಕಾಶ ಇದು ಅಂತ ಹೇಳಿ ಹೈಕೋರ್ಟ್ ಸರ್ಕಾರಕ್ಕೆ ಪಾಠ ಮಾಡಿದೆ.
ಜೊತೆಗೆ ಎಲ್ರಿಗೂ ಸಮಾಧಾನಕರವಾಗುವ ರೀತಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಅಕ್ಟೋಬರ್ 28ನೇ ತಾರೀಕು ನೀವು ಸಭೆ ಮಾಡಿ ಆ ಸಭೆಯಲ್ಲಿ ಏನು ಕ್ರಮಗಳನ್ನ ಚಿತ್ತಾಪುರದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಬೇಕು ಆ ತೀರ್ಮಾನವನ್ನ ತಗೊಳ್ಳಿ. ಸಭೆಯ ತೀರ್ಮಾನ ಏನಿದೆ ಅದನ್ನ ನಮಗೆ ಅಕ್ಟೋಬರ್ 30ನೇ ತಾರೀಕು ನೀವು ತಿಳಿಸುವಂತಹ ಕೆಲಸವನ್ನ ಮಾಡಿ. ಸಭೆಯ ದಿನಾಂಕ ಏನಿದೆ ಅದನ್ನ ಒಂದು ದಿನದಲ್ಲಿ ನೀವು ಅರ್ಜಿದಾರರಿಗೆ ಮಾಹಿತಿ ನೀಡಬೇಕು. ಸುಖಾಸುಮ್ನೆ ವಿಚಾರವನ್ನ ಹೆಚ್ಚು ಎಳೆಯೋದಕ್ಕೆ ಹೋಗಬೇಡಿ ಅಂತ ಹೇಳಿ ಕಲಬುರಗಿ ಹೈಕೋರ್ಟ್ ಪೀಠ ಸರ್ಕಾರಕ್ಕೆ RSSನ ಪಥಸಂಚಲನಕ್ಕೆ ಕೋರಿ ಸಲ್ಲಿಸಿರುವಂತಹ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ಆದೇಶವನ್ನ ನೀಡಿದೆ. ಬೇಗ ಸಮಸ್ಯೆ ಬಗೆಹರಿಯೋದು ಎಲ್ರಿಗೂ ಕೂಡ ಒಳ್ಳೆಯದು ಅಂತಾನು ಹೈಕೋರ್ಟ್ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.